ಅಲ್ಲ ಗುರುಜಿ, ತಂದೆ ತಾಯಿ ಮಾಡೋ ಊಟಕ್ಕೂ ಮತ್ತು ಮಗು ಹುಟ್ಟೋದಕ್ಕೂ ಹೆಂಗ್ ಸಂಬಂಧ ಆಗುತ್ತೆ? ಅದನ್ನು ಹೇಳೋಣ. ಹಾ. ಈಗ ತಾಜಾ ಊಟ ಅಂತಕ್ಕಂಥ ವಿಷಯಕ್ಕೆ ಬರ್ತೀವಿ ನಾವು. ಈ ತಾಜಾ ಊಟ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಯಾವುದು ತಾಜಾ ಊಟ? ನಾವು ಬಾಯಲ್ಲಿ ಹೇಳ್ತಿದ್ದೀವಿ ಅಷ್ಟೇ. ತಾಜಾ ಊಟ ನಮ್ಮ ಕೈ ತಿನ್ನೋಕ್ಕಾಗೇ ಇಲ್ಲ, ಆಗೋದೂ ಇಲ್ಲ. ಯಾಕಂದ್ರೆ ಅದು ನಮ್ಗೆ ಗೊತ್ತೇ ಇಲ್ಲ. ತಾಜಾ ಊಟ ನಮ್ಗೆ ನಿಜಕ್ಕೂ ಗೊತ್ತಿಲ್ಲ. ಫ್ರೆಶ್ ಆಗಿ ಆಗ್ತಾನೆ ಮಾಡ್ತಾರಲ್ಲ ತಾಜಾ, ಫೈನ್. ನಿಮ್ಮ ಕೈಗೆ ಬಂದ ತಕ್ಷಣ ತಾಜಾ ಆಗಲ್ಲ ಅದು, ಅಲ್ಲಿವರೆಗೂ ತಾಜಾ ಅದು. ಈಗ ತಾನೇ ಮಾಡಿದ್ದು ಬಿಸಿ ಬಿಸಿ, ಫೈನ್. ಬಟ್ ನಿಮ್ಮ ಬಾಯಲ್ಲಿ ಹಾಕ್ಕೊಂಡ ತಕ್ಷಣ ನೀವು ನಡ್ಕೊಳ್ತಾ ಇರೋ ರೀತಿ ನೀತಿಗೆ ಅದು ಹಳಸೋಗುತ್ತೆ, ಬಾಯಲ್ಲೇ ಹಳಸೋಗುತ್ತೆ. ಬಟ್ ಒಳಗಡೆ ಜಠರದ ಕತೆ ಏನು ಅಂತ ನಮ್ಗೆ ಗೊತ್ತಿದೆಯೇನಮ್ಮ? ನಮ್ಮ ಬಾಯಲ್ಲಿ ಹಾಕಿಕೊಂಡ ಆಹಾರ ಅಳಸತ್ತೆ, ತಂಗತ್ತೆ. ಹೆಂಗ್ ಗುರುಜಿ ಅದು ಹೇಳೋಣ. ಒಂದೊಂದು ವಿಚಾರನೂ ಕೂಡ ಅಮ್ಮ, ನಮ್ಮಲ್ಲಿ ಯಾವ ರೀತಿಯಾಗಿ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ ನಾವು ಅಂದರೆ ಗೊತ್ತಿಲ್ಲದ ರೀತಿಯಲ್ಲಿ. ಅಜ್ಞಾನತ್ವ, ಜ್ಞಾನಕ್ಕೂ ಅಜ್ಞಾನಕ್ಕೂ ಇರ್ತಕ್ಕಂಥದ್ದು ಆಹಾರನೇ ನಮ್ಮ ಬುದ್ಧಿ ಕಲಿಸ್ತಕ್ಕಂಥ ವಿಚಾರ. ಇಲ್ಲಿ ಆಧ್ಯಾತ್ಮಿಕ ಅಂತ ಹೇಳ್ತೀವಿ. ಈ ಆಧ್ಯಾತ್ಮಿಕ ಅಂದರೆ ನಾವು ದೇವರನ್ನು ನಂಬೋದು, ದೇವ್ರಿಗೋಸ್ಕರ ಇರೋದು ಅಂತಕ್ಕಂಥ ವಿಷಯಕ್ಕೆ ಬಂದರೆ ಅಲ್ಲಿ ಉತ್ಪತ್ತಿಯಾಗತ್ತೆ ಶೀತ ಮತ್ತು ಉಷ್ಣ. ಆಧ್ಯಾತ್ಮಿಕವನ್ನು ಹಿಂದೆ ಬಿದ್ದರೆ ಯಾವ ದೇವ್ರು ಮಾಡಬೇಕು, ಯಾವ ದೇವ್ರಿಗೆ ಹೋಗಬೇಕು, ಈ ಒತ್ತಡದಲ್ಲಿ ಶೀತ ಉಷ್ಣ ಶುರುವಾಗತ್ತೆ. ಈ ಶೀತ ಉಷ್ಣನ ನನ್ನ ದೇಹ ಇದು ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲ, ನೀವೇ ನಡ್ಕೊಳ್ಳೋ ರೀತಿಯಲ್ಲಿ ಶೀತ ಉಷ್ಣ ಉತ್ಪತ್ತಿ ಆಗತ್ತೆ. ಇದಕ್ಕೆಲ್ಲ ಒಟ್ಟಾರೆಯಾಗಿ ತಗೊಂಡಾಗ ನಮ್ಮ ದೇವರು ಯಾವುದು ನಿಮ್ಮನ್ನು ಕೇಳೋದು, ನಿಮ್ಮ ದೇವರು ಯಾವುದು ನೀನು ನನ್ನ ಕೇಳೋದು. ಈ ನಮ್ಮದು ನಿಮ್ಮದು ದೇವರು ಇಲ್ಲ ಕಣಮ್ಮ, ಇದೇನಮ್ಮ? ಸಾಧ್ಯ ಇದೆಯಾ? ಸೂರ್ಯ ನಮ್ದ ನಿಮ್ದ ಅಂದ್ರೆ ಏನರ್ಥ? ಎಲ್ರಿಗೂ ಸೇರಿ ಒಂದೇ ಅಲ್ವಾ? ನಮಗೆ ಗಣಪತಿ ಇಷ್ಟ, ನನಗೆ ಆಂಜನೇಯ ಇಷ್ಟ, ನನಗೆ ತ್ರಿಪುರ ಸುಂದರಿ ಇಷ್ಟ. ನೀವು ಸಾವಿರಾರು ದೇವರುಗಳು ಮಾಡಿ, ಆದರೆ ಇದು ಯಾವುದೂ ಅಲ್ಲ ಪ್ರಕೃತಿಯನ್ನು ದೇವರು ಅಂತ ಒಪ್ಕೋಬೇಕಾ ಬೇಡವಾ? ಹೌದು, ಒಪ್ಕೋಬೇಕು. ಪ್ರಕೃತಿಯ ಹೆಸರೇನು? ಪ್ರಕೃತಿ ಅನ್ನೋದೊಂದು ದೇವರು. ದೇವರ ನಾಮ ಅಂದರೆ ಹೆಸರು ಯಾವುದು? ಪ್ರಶ್ನೆ. ಉತ್ತರ ಏನಾರು ಸಿಗುತ್ತಾ ನಮ್ಮ ಜನಗಳಲ್ಲಿ? ಪ್ರಕೃತಿಯ ಹೆಸರು, ಭಗವಂತನ ಹೆಸರು ಯಾವುದು? ಭಗವಂತನಿಗೆ ಹೆಸರಿಡೋದಾ? ನಾವು ಅದೇ ಮಾಡ್ತಾ ಇರೋದು. ನಾವು ಭಗವಂತನಿಗೆ ಹೆಸರಿಟ್ಕೊಂಡೇ ಬದುಕ್ತಾ ಇರೋದು. ಅಂದರೆ ಲೆಕ್ಕ ಹಾಕ್ಕೊಳ್ಳಮ್ಮ, ದೇವರಿಗೆ ಹೆಸರಿಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದು ನನ್ನದು. ನಿಮ್ಮ ದೇವರು ಯಾವುದು? ಹೆಣ್ಣು ಕೊಡುವಾಗ, ಹೆಣ್ಣು ತಗೊಳ್ಳುವಾಗ ನಿಮ್ಮ ದೇವರು ಯಾವುದು, ನಮ್ಮ ದೇವರು ಯಾವುದು? ಎಲ್ಲಿದೆ ನಿಮ್ಮದು ನಮ್ಮದು? ಅಂದರೆ ಈ ಗೋಜಲ್ ಎಲ್ಲಿವರೆಗೂ ಹಿಂಗೆ ಹೋಗ್ತದೆ ನಮ್ಮ ಜನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಪ್ಪೇ ಮಾಡಿಕೊಂಡು ನೀವು ಜೀವನದಲ್ಲಿ ಬದುಕಿದ್ರೆ ಎಲ್ಲಿಂದ ನಿಮ್ಗೆ ಒಳ್ಳೇದಾಗತ್ತೆ? ನೆನ್ನೆ ಒಂದು ಪ್ರಶ್ನೆ ಕೇಳಿದೆ ನೀನು, ತುಂಬ ಖುಷಿ ಆಯಿತು ನನಗೆ. ಹಾಗಿದ್ದ ಮೇಲೆ ಒಳ್ಳೆಯದು ಅದು ಇಲ್ಲವೇ ಇಲ್ವಾ? ಒಳ್ಳೇದು ಮಾಡಿದ್ರೆ ತಾನೇ ಒಳ್ಳೇದಿರುತ್ತೆ. ನಾವು ಒಳ್ಳೇದು ಮಾಡ್ತಾನೆ ಇಲ್ವಲ್ಲ, ಯಾಕೆ ನಮ್ಗೆ ಗೊತ್ತೇ ಇಲ್ಲ. ಇದಕ್ಕೆಲ್ಲ ವಿಚಾರ ವ್ಯವಸ್ಥೆ ವಿಚಲಿತ ಏನಕ್ಕೆ ಆಗ್ತಾ ಇದೆ ಅಂದರೆ ನಮ್ಮನ್ನು ಅಡ್ಡದಾರಿ ಹಿಡಿಸೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನೀವು ಇದನ್ನು ಮಾಡಿ, ಈ ದೇವರು ಮಾಡಿ, ಅಲ್ಲಿಗೆ ಹೋಗಿ ಬನ್ನಿ. ಅಮ್ಮ, ಈ ಮ್ಯಾಜಿಕ್ ಏನಾಗ್ತಾ ಇದೆ, ಮನುಷ್ಯನ ಸುತ್ಕೋತಾ ಇದೆ. ಆ ಕ್ಷಣಕ್ಕೇನೋ ಒಳ್ಳೆಯದಾಗಲಿ ಅಂತ ದೇವ್ರಿಗೆ ಕಳಿಸ್ತಾರೆ. ಆ ದೇವ್ರಿಗೆ ಹೋದಾಗ ಅಲ್ಲಿ ಸಿಗ್ತಕ್ಕಂಥ ಫಲಿತಾಂಶದಿಂದ ಅಕಸ್ಮಾತ್ ನಿಮ್ಗೇನೋ ನೀವು ಅಂದ್ಕೊಂಡು ಸಕ್ಸಸ್ ಆಗಬಹುದು, ಅದರಿಂದ ಬಿದ್ದುಬಿಡ್ತಾರೆ ಇವರು. ಮನೆ ದೇವ್ರು ಬಿಟ್ಟರು, ಇವ್ರು ರೀತಿ ನೀತಿ ಬಿಟ್ಟರು, ಆ ದೇವ್ರ ಮುಂದೆ ಆ ದೇವರಿಂದ ಬಿದ್ದುಬಿಡ್ತಾರೆ. ಇದನ್ನು ದಾರಿ ತಪ್ಪಿಸಿದ ಯಾರು? ಹೇಳೋರು. ಭಗವಂತ ಶಕ್ತಿ ಒಂದೇ, ಹೌದಾ? ಅಲ್ಲಿ ನಾವು ಯಾತಕ್ಕೆ ನಾಡ್ತೀವಿ ಅಂದರೆ ನಮ್ಮ ಪ್ರಕೃತಿಯ ಮೂಲ ಭಗವಂತನ ಹೆಸರು ಓಂಕಾರ. ಯಾವುದು? ಓಂಕಾರ. ಇದು ಯಾರೋ ಮಾಡಿಟ್ಟಿದ್ದಲ್ಲ, ಇದು ಯಾರೋ ಬರೆದಿಟ್ಟಿದ್ದಲ್ಲ, ಪ್ರಕೃತಿಯಲ್ಲಿರ್ತಕ್ಕಂಥದ್ದು. ಹೇಗೆ ಮರ ಬೀಳಬೇಕಾದ್ರೆ ಆ ಶಬ್ದ ಓಂಕಾರದಿದ್ದರೆ ಮರ ಕೆಳಗಡೆ ಬೀಳುತ್ತೆ. ಇವತ್ತು ಬೇಕಾದ್ರೆ ಗಮನಿಸ್ಬೋದು. ನೀರು ಮೇಲಿಂದ ಬೀಳ್ತಾ ಇರೋ ಜಾಗದಲ್ಲಿ ಹೋಗಿ ಕಿವಿ ಕೊಡಿ, ಓಂಕಾರ ಬರುತ್ತೆ. ಎರಡನೇ ವಿಷಯ, ಒಂದು ಗ್ಲಾಸ್ ತೊಗೊಂಡು ನಿಮ್ಮ ಕಿವಿಗೆ ಇಟ್ಕೊಳ್ಳಿ, ಓಂಕಾರ ಕೇಳಿಸುತ್ತೆ. ಇದು ಯಾರು ಬರೆದಿದ್ದಲ್ಲ, ಇದೇ ಭಗವತ್ ಶಕ್ತಿ. ಪ್ರಕೃತಿಯನ್ನು ಭಗವಂತ ಅಂತ ಒಪ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಈ ಜ್ಞಾನತ್ವ ಪ್ರತಿಯೊಬ್ಬರಿಗೂ ಬೇಕು. ಏನು ಹೇಳ್ತೀಯಮ್ಮ ಇವಾಗ? ಒಂದೇ ಆಯ್ತಲ್ಲ, ಪ್ರಕೃತಿಯನ್ನು ಓಂಕಾರ ಅಂತಕ್ಕಂಥದ್ದು. ಇದನ್ನು ಮೆದುಳಿನ ಭಾಷೆ ಅಂತಾರೆ. ಯಾವುದು? ಓಂಕಾರ ಮೆದುಳಿಗೆ ಬೇಕಾಗಿರ್ತದೆ. ಏನದು ಮೆದುಳಿಗೆ ಬೇಕಾಗಿರ್ತಕ್ಕಂಥದ್ದು? ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನರನಾಡಿಗಳಿಗೆ ನಮ್ಮ ಮೆದುಳು ಕೆಲಸ ಮಾಡೋದು ಬರೀ 20% ಅಷ್ಟೇ. 80 ಬ್ಯಾಲೆನ್ಸ್. ಯಾಕೆ ಅಂತ ಕೇಳು. 20% ಅಷ್ಟೇ ಮೆದುಳು ವರ್ಕ್ ಮಾಡ್ತಾ ಇರೋದು ನಮ್ದು, 80 ಬ್ಯಾಲೆನ್ಸ್. ಅದು ಯಾರೂ ಬಳಸೋಕ್ಕಾಗೇ ಇಲ್ಲ, ಬಳಸೋಕ್ಕಾಗೋದೇ ಇಲ್ಲ ಅದು. ಯಾಕೆ ಅಂದರೆ ನಮ್ಮ ಸೋಮಾರಿತನ, ಬೇಜವಾಬ್ದಾರಿತನ. ನಮ್ಮ ದೇಹದಲ್ಲಿರ್ತಕ್ಕಂಥ 72,000 ನಾಡಿಗಳು ಕೆಲಸ ಮಾಡ್ತಾ ಇಲ್ಲ. ಮಾಡಬೇಕು. ಎಲ್ಲಿ ಮಾಡ್ತಾ ಇದೆ?
ತಿನ್ನಿಸ್ಬಿಡೋದು ಕಾನ್ವೆಂಟ್ಗೆ ಕಳಿಸೋದು, ತಿನ್ನಿಸ್ಬಿಡೋದು ಆಫೀಸ್ಗೆ ಹೋಗೋದು, ಅಷ್ಟೇ ಮಾಡ್ತಾ ಇರೋದು. ಈಗ ನಾಡಿಗಳು ಕೆಲಸ ಹೇಗಾಗಬೇಕು, ಆಗಬೇಕಾ ಬೇಡ, ಅದು ಚಾಲನೆಯಲ್ಲಿ ಇರಬೇಕಾ ಬೇಡ, ಎಲ್ಲಿದೆ? ನಾಡಿಗಳ ಕೆಲಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದು ಹೇಳೋಣ. ಸೊ ಅರ್ಥಗರ್ಭಿತವಾಗ ತಿಳ್ಕೊಂಡಾಗದ ಸತ್ಯ ಏನು ಅಂತ ಗೊತ್ತಾಗತ್ತಮ್ಮ. ನಾಡಿಗಳು ಪ್ರತಿ ಕ್ಷಣದಲ್ಲೂ ಕೆಲಸ ಮಾಡ್ತಾ ಇರಬೇಕು. ಕಾರಣ ರಕ್ತದ ಕೆಲಸ ಏನು, ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಆಯಾ ಜಾಗಕ್ಕೆಲ್ಲ ತಲುಪಿಸ್ಬೇಕದು. ನಾಡಿಗಳು ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಬೆಳಿಗ್ಗೆ ಆಯಿತು ಅಂದರೆ ಇಲ್ಲಿ ನೋವು ಸ್ವಾಮಿ, ರಾತ್ರಿ ಮಲ್ಕೊಳ್ಳೋಕೆ ಸೊಂಟ ನೋವು ಸ್ವಾಮಿ, ಎಲ್ಲ ನೋವುಗಳ ರಾಜ ನಮ್ಮ ಗ್ರಂಥಿಗಳಿಗೂ ನಾವು ಕೆಲಸ ಕೊಟ್ಟಿಲ್ಲ, ನಮಗೆ ಗೊತ್ತಿಲ್ಲ. ಈಗ ಇಲ್ಲಿ ನೀವು ಜ್ಯೋತಿಷ್ಯ ಹೆಂಗೆ ತರ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಯಾರೇ ಆಗಿರಲಿ ನಾನು ಚಾಲೆಂಜ್ ಮಾಡಿ ಪ್ರಶ್ನೆ ಕೇಳ್ತೀನಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಎಲ್ಲಿಂದ ತಂದು ಹೇಳ್ತೀರಾ? ಇವಾಗ ಮದುವೆ ಮಾಡುವಾಗಲೂ ಇದೇ ತಪ್ಪು, ಮಗು ಹುಟ್ಟಿದಾಗಲೂ ಇದೇ ತಪ್ಪಾಗ್ತಾ ಇದೆ. ಹಾಗಿದ್ದ ಮೇಲೆ ಜ್ಯೋತಿಷ್ಯಕ್ಕೊಂದು ಅಪಪ್ರಚಾರ ಮಾಡ್ದಂಗಾಯ್ತು, ಧರ್ಮಕ್ಕೆ ವಿರೋಧ ಹೋದಂಗಾಯ್ತು. ಆ ವಿಚಾರ ಹೌದಲ್ಲ ನಮ್ಮ? ಏನೇ ಆಗಲಿ ಸತ್ಯವಾಗಿ ವಿಚಾರವನ್ನು ನಿಖರವಾದ ಮಾಹಿತಿಯೊಂದಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ನಿಜವಾದ ಜ್ಯೋತಿಷ್ಯ. ನಾವು ಅದನ್ನು ತುಂಬ ಕೆಟ್ಟ ಹೆಸರು ತರೋ ಥರ ಮಾಡಿದ್ದೀವಿ. ಅದ್ರ ಜೊತೆಗೆ ದೇವ್ರನ್ನೂ ಸೇರಿಸ್ಬಿಟ್ಟಿದ್ದೀವಿ, ದೇವರನ್ನೂ ನಿಂದನೆ ಮಾಡತಕ್ಕಂಥ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಪ್ಲ್ಯಾನ್ ಇದು, ಇದನ್ನು ಮಾಡಿದ್ರೆ ಒಂದು ಒಳ್ಳೆಯದಾಗತ್ತೆ, ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಈ ಮಂತ್ರ ಹೇಳ್ಕೊಂಡು ಒಳ್ಳೆಯದಾಗತ್ತೆ, ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೆಯದಾಗತ್ತೆ, ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ, ಎಣ್ಣೆ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ. ಇದೆಲ್ಲ ಟೆಕ್ನಿಕಲ್ ಒಂದು ಮಾರ್ಕೆಟಿಂಗ್, ಇದು ಅದೇ ಬಿಸ್ನೆಸ್. ಇದು ಮಾಡಿ ಒಳ್ಳೆಯದಾಗತ್ತೆ ಅನ್ನೋದೇ. ಆದರೆ ಪ್ರಪಂಚದಲ್ಲಿ ಬೇಕಾದಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಬಿಡ್ಬೋದಲ್ಲ, ಹೌದಲ್ಲ? ಆಮೇಲೂ ನಂಬಬೇಕು ಅಂತೀಯಮ್ಮ, ಇದೆಲ್ಲ ಯಾರೋ ಹೇಳಿದ್ದನ್ನು ನಂಬಬೇಕಾ? ಈಗ ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಅಲ್ಲವೇ ಅಲ್ಲ. ಮತ್ತು ಏನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಎಚ್ಚರಿಕೆ ಮಾಡ್ತಕ್ಕಂಥ ಆರೋಗ್ಯ. ಇದು ಭಗವಂತ ಕೊಟ್ಟಿರೋ ವರ ಯಾವುದು ಅಂದ್ರಮ್ಮ? ನಿದ್ದೆ. ಭಗವಂತ ಕೊಟ್ಟಿರೋ ವರ ಯಾವ್ದು ಹೇಳು? ನಿದ್ದೆ. ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇನ್ನೇನಮ್ಮ ಬೇಕು? ಈ ನಿದ್ದೆ ಮಾಡೋಕ್ಕೆ ಚಿಕ್ಕ ಮಕ್ಕಳಿಂದ ದೊಡ್ಡವರಾದಿಯಾಗೂ ನಿದ್ದೆದೇ ಸಮಸ್ಯೆ, ಹೌದಾ ಅಲ್ವಾ? ಹೌದು. ಈಗ ಈ ಸಮಸ್ಯೆನ ಸರಿ ಮಾಡಬೇಕಾ, ದೇವ್ರ ಹತ್ರ ಹೋಗ್ಬೇಕಾ? ಈ ಸಮಸ್ಯೆನ ಸರಿ ಮಾಡ್ಕೋಬೇಕಾ, ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ ಕೇಳ್ತೀನಿ. ಏನು ಹೇಳ್ತೀಯಮ್ಮ? ಯಾವಾಗಲೂ ಸಮಸ್ಯೆನೇ ಸರಿ ಮಾಡ್ಕೋಬೇಕು. ಇಲ್ಲ, ನಾವು ಅದನ್ನು ಮುಚ್ಚಿಟ್ಬಿಡ್ತೀವಿ. ಮಕ್ಕಳನ್ನು ದೇವಸ್ಥಾನಕ್ಕೆ ಕಳಿಸ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾವು ಇದನ್ನು ಸರಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ಹೌದಲ್ಲಮ್ಮ? ನಾವು ಸರಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಮಕ್ಕಳಿಗೆ ಹೇಳೋಕ್ಕೂ ನಮ್ಗೆ ದಾರಿ ಸಿಕ್ಕತ್ತೆ. ನಾವು ಅದನ್ನು ಸರಿ ಮಾಡ್ಕೊಂಡಿಲ್ಲ, ನಮ್ಮ ಮಕ್ಕಳಿಗೂ ಸರಿ ಮಾಡಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದೀವಿ, ಮಕ್ಕಳನ್ನು ತಲೆ ಮೇಲೆ ಕೈ ಎತ್ಕೊಂಡಿರೋ ರೀತಿನ ಬೆಳೆಸ್ತಾ ಇದ್ದೀವಿ. ಇನ್ನು ಮಕ್ಕಳಿಗೆ ಒಳ್ಳೇದು ಹೆಂಗಾಗತ್ತೆ, ನಿಮ್ಗೆ ಒಳ್ಳೇದು ಹೆಂಗಾಗತ್ತೆ? ಇಲ್ಲಿವರೆಗೂ ಇತಿಹಾಸದಲ್ಲಿ ಯಾವುದೇ ವಿಚಾರದಲ್ಲಿ ಬಂದಾಗ ನಾವು ಇಷ್ಟೆಲ್ಲ ದೇವರು ಮಾಡಿ, ಇಷ್ಟೆಲ್ಲ ನಾವು ತಿಳ್ಕೊಂಡು, ಇಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಯಾಕೆ ಸುಖ ಸಿಗ್ತಾ ಇಲ್ಲ? ಎಲ್ಲರ ಪ್ರಶ್ನೆ ಇದೆ, ಹೌದಲ್ಲಮ್ಮ? ಇಲ್ಲಿ ವಿಚಾರ ನಾವು ತಿಳ್ಕೊಳ್ತಾ ಇರೋದೇ ತಪ್ಪಾಗಿದೆ. ಇವತ್ತು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನು, ಅಂದರೆ ಇವತ್ತು ನಾನು ಶುರು ಮಾಡಿದ್ದೀನಿ ಅಂತಲ್ಲ, ಧರ್ಮದ ರಹಸ್ಯದಲ್ಲಿ ಇರ್ತಕ್ಕಂಥ ಒಂದೊಂದು ಭಾಗಗಳನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತಾ ಇದ್ದೀವಿ. ಒಂದೊಂದು ರೀತಿಗೂ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸತ್ಯವೇ ಆರೋಗ್ಯದ ರಹಸ್ಯದ ಮೂಲ ಅರ್ಥ. ಆರೋಗ್ಯದ ರಹಸ್ಯದ ಮೂಲ ಅರ್ಥ ಚೈತನ್ಯ. ಚೈತನ್ಯ ಅನ್ನುವುದೇ ಒಂದು ಶಕ್ತಿ, ಅದೇ ಭಗವತ್ ಶಕ್ತಿ. ಆ ಶಕ್ತಿನೇ ನಿಮ್ಮ ನಿದ್ದೆ. ಸಾಕಲ್ಲ? ನಮಗೆ ಚೈತನ್ಯ ಬೇಕಾ ಬೇಡ? ಬೇಕಲ್ಲ? ಆ ಚೈತನ್ಯ ಅಂದರೆ ಚಟುವಟಿಕೆ. ಇದು ಎಲ್ಲಿಂದ ಬರಬೇಕು? ಮೆದುಳಿಂದ ಬರಬೇಕು. ಈ ಮೆದುಳಿಗೆ ನಾವು ಕೆಲಸ ಕೊಡಬೇಕು ಅಂದರೆ ನಮ್ಮ ನಾಡಿಗಳನ್ನು ಮೂವ್ ಮಾಡಬೇಕು, ಅಂದರೆ ಎಚ್ಚರಿಕೆ ಮಾಡಬೇಕು. ನಾವು ಎಚ್ಚರಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಹೇಳೋಣ, ಎಚ್ಚರಿಕೆ ಹೆಂಗೆ ಮಾಡಬೇಕು ಅಂಥೇಳಿ. ಎಚ್ಚರಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಪ್ರಯತ್ನ ಪಟ್ಟಾಗ ನಮಗೆ ಭಗವತ್ ಶಕ್ತಿ ಜೀರ್ಣಾಂಗದ ಮೂಲಕವಾಗಿ ನಮ್ಮ ಕೆಲಸವನ್ನು ಮಾಡ್ತಾರೆ. ಈಗ ಜೀರ್ಣಾಂಗಕ್ಕೆ ವಿಚಾರಕ್ಕೆ ಬರೋಣ. ಜೀರ್ಣಾಂಗಕ್ಕೂ ಇರ್ತಕ್ಕಂಥ ನಕ್ಷತ್ರಕ್ಕೂ ಮೂಲ ತತ್ವ ಯಾವುದಾಗಿರುತ್ತೆ ಅಂತಕ್ಕಂಥ ಒಂದು ವಿಷಯ ಬೇಕಾಗತ್ತೆ. ಇಲ್ಲಿ ಜೀರ್ಣಾಂಗ ಅಂತಕ್ಕಂಥದ್ದು ಒಂದು ಆಹಾರವನ್ನು ಪ್ರಕ್ರಿಯೆ ತಗೊಂಡಾಗ ವೈಜ್ಞಾನಿಕವಾಗಿ ಒಂದು 4 ಗಂಟೆ 5 ಗಂಟೆ ಅಂತರ ಇರಬೇಕು ಒಂದು ತಿಂಡಿಯಿಂದ ಇನ್ನೊಂದು ತಿಂಡಿಗೆ, ಹೌದಾ? ವೈಜ್ಞಾನಿಕವಾಗಿ ತಿಳ್ಕೊಂಡಿರ್ತಕ್ಕಂಥ ವಿಷಯ. ಇದು ಎಲ್ರಿಗೂ ಅಪ್ಲೈ ಆಗಲ್ಲ. ನಾವು ಹೇಳ್ತಿರೋದು ಒಂದೇ ಥಾಟ್. ಒಂದು ದಿನಕ್ಕೆ ಮನುಷ್ಯ 2 ಲೀಟರ್ ನೀರು ಕುಡಿಬೇಕು. ಎಷ್ಟು ಜನಕ್ಕೆ ಬೇಕಿದು? ಕ್ವಶನ್. ಒಂದು ದಿನದಲ್ಲಿ ಮನುಷ್ಯ 2 ಲೀಟರ್ ನೀರು ಕುಡಿಬೇಕು. ಎಲ್ರಿಗೂ ಅಲ್ಲ ಅದು, ಆದರೂ ನಾವು ಎಲ್ರಿಗೂ ಅಂತಲೇ ಬರ್ಕೊಳ್ತೀವಿ. 2 ಲೀಟರ್ ನೀರು ಕುಡಿಬೇಕಂತೆ. ಒಬ್ಬರು ಲೀಟ್ರ್ ನೋಡ್ಕೊಂಡು ನೀರು ನೋಡಿ ಕುಡಿತಾರೆ 2 ಲೀಟ್ರ್ ಹೇಳೋರೆ ಅಂತ. ಕಿಡ್ನಿ ಯಾರು ಪಕ್ಕದ ಮನೆಯವ್ರದ? ನಮ್ಮದೇ ತಾನೇ? ಹೌದು.
ಅಲ್ವಾ? ಆದ್ರೆ ಜನಕ್ಕೆ ಅಂದ್ರೆ ಯಾರಿಗೆ 2 ಲೀಟರ್ ನೀರು ಬೇಕು ಇದು ವಿಚಾರ ಇಲ್ಲ, ಎಲ್ಲರಿಗೂ ಹೋಲ್ಸೇಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.